ಎದ್ದೇಳು ಕರ್ನಾಟಕ ಹಾಗೂ ಇನ್ನಿತರ ಪ್ರಗತಿಪರ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ರಾಜ್ಯಾದ್ಯಂತ ಸಂಚರಿಸುತ್ತಿರುವ ಎಸ್ಎಆರ್ ವಿರೋಧಿ ಜಾಥಾ ಬಾಗೇಪಲ್ಲಿಗೆ ಆಗಮಿಸಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ನೂರುಲ್ಲಾ, ಚುನಾವಣಾ ಆಯೋಗವು ನ್ಯೂನತೆಗಳನ್ನು ಒಳಗೊಂಡಿರುವ ಸಂವಿಧಾನ ವಿರೋಧಿ ಎಸ್ಎಆರ್ ಅನ್ನು ಅಸಮರ್ಪಕವಾಗಿ ಜಾರಿ ಮಾಡಬಾರದು ಹಾಗೂ ದಾಖಲೆಗಳ ನೆಪವೊಡ್ಡಿ ನೈಜ ಮತದಾರರನ್ನು ಮತದಾರರ ಪಟ್ಟಿಯಿಂದ ಹೊರಗೆ ಇಡಬಾರದು ಎಂದು ಆಯೋಗವನ್ನು ಆಗ್ರಹಿಸಿದರು. ರಾಜ್ಯಗಳಲ್ಲಿ ಹಿಂಬಾಗಿಲಿನಿಂದ ತಮ್ಮ ಅಧಿಕಾರವನ್ನು ಸ್ಥಾಪಿಸಿಕೊಳ್ಳಲು ಹಾಗೂ ವಿರೋಧ ಪಕ್ಷಗಳನ್ನು ಮುಗಿಸಲು ಹಾಗೂ ದೇಶದಲ್ಲಿ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿಕೊಳ್ಳಲು ಕೇಂದ್ರ ಸರ್ಕಾರವು ಎಸ್ಎಆರ್ ಅನ್ನು ಜಾರಿಗೊಳಿಸಲು ಚುನಾವಣಾ ಆಯೋಗಕ್ಕೆ ಕುಮ್ಮಕ್ಕು ನೀಡುತ್ತಿದೆ ಎಂದರು. ಸರ್ಕಾರದ ಕೈಗೊಂಬೆಯಾಗಿ ವರ್ತಿಸುತ್ತಿರುವ ಚುನಾವಣಾ ಆಯೋಗವು ಎಸ್ಎಆರ್ ಮೂಲಕ ದಲಿತ, ಬುಡಕಟ್ಟು, ಆದಿವಾಸಿ, ಅಲ್ಪಸಂಖ್ಯಾತ ಹಾಗೂ ಹಿಂದುಳಿದ ವರ್ಗಗಳ ಮತದಾರರ ಹಕ್ಕುಗಳನ್ನು ಕಸಿಯುತ್ತಿದೆ. ಇದರಿಂದ ಪ್ರಜಾಪ್ರಭುತ್ವದ ವ್ಯವಸ್ಥೆಯೇ ಬುಡಮೇಲಾಗುವ ಆತಂಕ ಸೃಷ್ಟಿಯಾಗುತ್ತಿದೆ ಎಂದರು. ಈ ಪ್ರಕ್ರಿಯೆಯಿಂದ ದೇಶದಲ್ಲಿ ಈಗಾಗಲೇ ಸುಮಾರು 3 ಕೋಟಿ ಮತದಾರರು ತಮ್ಮ ಮತದಾನದ ಹಕ್ಕನ್ನು ಕಳೆದುಕೊಂಡಿದ್ದು, ಇದೇ ರೀತಿ ಎಸ್ಎಆರ್ ಮುಂದುವರೆದರೆ ದೇಶದಲ್ಲಿ ಸುಮಾರು 6 ಕೋಟಿ ಮತದಾರರು ಮತದಾರರ ಪಟ್ಟಿಯಿಂದ ಹೊರಗೆ ಉಳಿಯುವಂತಹ ಸಾಧ್ಯತೆ ಇದೆ ಎಂದರು. ಜನರು ಎಸ್ಎಆರ್ನ ಮೂಲ ಉದ್ದೇಶ ಹಾಗೂ ಇದರ ಹಿಂದಿರುವ ಮೂಲ ಹುನ್ನಾರದ ಬಗ್ಗೆ ಜಾಗೃತಿಯಾಗಬೇಕು. ಎಸ್ಎಆರ್ ಜಾಥಾವನ್ನು ಬಾಗೇಪಲ್ಲಿ ಪಟ್ಟಣದ ಕೋರ್ಟ್ ಮುಂಭಾಗದಿಂದ ಟಮಟೆಗಳೊಂದಿಗೆ ಸ್ವಾಗತಿಸಲಾಯಿತು ಹಾಗೂ ನಂತರ ಮೆರವಣಿಗೆಯಲ್ಲಿ ಎಸ್ಎಆರ್ ವಿರೋಧಿ ಘೋಷಣೆಗಳೊಂದಿಗೆ ಸಾಗಿ ಬಸ್ ನಿಲ್ದಾಣದಲ್ಲಿ ಮಾನವ ಸರಪಳಿಯನ್ನು ನಿರ್ಮಿಸಿ ಕಲಾ ತಂಡಗಳ ಹಾಡುಗಳ ಮೂಲಕ ಅರಿವು ಮೂಡಿಸಲಾಯಿತು. ಈ ಪ್ರತಿಭಟನಾ ಜಾಥಾದಲ್ಲಿ ಎದ್ದೇಳು ಕರ್ನಾಟಕದ ಜಿಲ್ಲಾ ಸಂಯೋಜಕ ಶಮೀರ್, ಮಾಜಿ ಪಂಚಾಯಿತಿ ಉಪಾಧ್ಯಕ್ಷ ಎವಿ ಪೂಜಪ್ಪ, ಕೆಡಿಪಿ ಸದಸ್ಯ ಮಂಜುನಾಥ್ ರೆಡ್ಡಿ, ಜೀವಿಕಾ ಸಂವಿಧಾನ ಸಂರಕ್ಷಣಾ ಪಡೆಯ ರಾಜ್ಯ ಸಂಚಾಲಕ ನಾರಾಯಣಸ್ವಾಮಿ, ತಾಲೂಕು ಅಲ್ಪಸಂಖ್ಯಾತ ಕಾಂಗ್ರೆಸ್ನ ಅಧ್ಯಕ್ಷ ನಿಜಾಮುದ್ದೀನ್ ಬಾಬು, ಮಾಜಿ ಪುರಸಭಾ ಸದಸ್ಯ ಆರಿಫ್, ಬ್ಲಾಕ್ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷ ಸೋಮಶೇಖರ್, ಯುವ ಕಾಂಗ್ರೆಸ್ನ ಸಲೀಂ ಉಪಸ್ಥಿತರು ಇದ್ದರು. ಸಹಕಾರವ ನೀಡಿ ನೀವು ಜನರಿಗೆ, ಎಸ್ಐಆರ್ ಬೇಡ ನಮ್ಮ ನಾಡಿಗೆ. ಸರ್ಕಾರಣ್ಣ ಎಚ್ಚೆತ್ತು ನೋಡಣ್ಣ, ಸರ್ಕಾರಣ್ಣ ಎಚ್ಚೆತ್ತುಕೊಳ್ಳಣ್ಣ. ಸರ್ಕಾರ ಆಗಿರುವಂತಹ ಒಂದು ಸಂಸ್ಥೆ, ಯಾವುದೇ ರಾಜಕೀಯ ಪಕ್ಷದ ಒಂದು ಕುಮ್ಮಕ್ಕಿಲ್ಲದೆ ಕೆಲಸ ಮಾಡಬೇಕಾಗಿರುವಂತಹ ಒಂದು ಜನರಿದ್ದಾರೆ. ಭೂಮಿ ಇಲ್ಲಿರುವಂತಹ ಭೂಮಿಯರು ಹಾಗೂ ಭೂ ದಾಖಲೆಗಳನ್ನು ಕೇಳುವಂತಹ ಮುಖಾಂತರ, ವಸತಿ ಹಕ್ಕು ಪತ್ರಗಳನ್ನು ಕೇಳೋದ್ರ ಮುಖಾಂತರ ಹಾಗೂ ಅವಿದ್ಯಾವಂತರಿರುವಂತಹ ಸಮಾಜದಲ್ಲಿ ಇವತ್ತು ಅವರು ಓದಿರುವಂತಹ ಒಂದು ದಾಖಲೆಗಳನ್ನು ಕೇಳೋದ್ರ ಮುಖಾಂತರ ಇವತ್ತು ಅವರ ಮತದಾನವನ್ನ ಕಸಿಯುವಂತಹ ಒಂದು ಪ್ರಯತ್ನ ಚುನಾವಣಾ ಆಯೋಗ ಮಾಡ್ತಾ ಇದೆ. ಈಗಾಗಲೇ ದೇಶದಲ್ಲಿ ಎಸ್ಐಆರ್ ವ್ಯವಸ್ಥೆ ಜಾರಿಯಾಗೋದಕ್ಕಿಂತ ಮುಂಚೆ ಎನ್ಆರ್ಸಿ ಮತ್ತೆ ಸಿಎಗಳ ಒಂದು ಕಾಯ್ದೆಗಳನ್ನು ತಂದು ಇಡೀ ಒಂದು ಸಮಾಜವನ್ನೇ ಹೊಡೆಯುವಂತಹ ಒಂದು ಪ್ರಯತ್ನ ಅನ್ನುವಂಥದ್ದು. ಅವರೆಲ್ಲ ಕಾರ್ಯಕ್ರಮಗಳನ್ನು ಕೂಡ ಈ ಇಬ್ಬರು ಕೂಡ ಚಾಚು ತಪ್ಪದಿರ ಜಾರಿ ಮಾಡ್ತಾರೆ. ಒಟ್ಟಾರೆ ಒಂದು ಜನ ಇಲ್ಲಿ 1947ರವರೆಗೂ ಸಾವಿರಾರು ಜನ ನಮ್ಮ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿ ಪ್ರಾಣ ತೆತ್ತಿದ್ದಾರೆ, ಜೈಲುಗಳಿಗೆಲ್ಲ ಹೋಗಿದ್ದಾರೆ. ಅದಾದ ಮೇಲೆ ಕಷ್ಟಪಟ್ಟು